ನಮಸ್ತೆ ಬರುವನು. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಲೋಟಸ್ ಟೆಂಪಲ್. ಇವತ್ತು ಲೋಟಸ್ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಕ್ರೌಡ್ ಅಂತೂ ತುಂಬಾ ಇದೆ. ಹಂಗೆ ಸ್ಟ್ರೈಟ್ ಇದೆಲ್ಲ, ಆ ಸ್ಟ್ರೈಟ್ ಹಂಗಿಂದ ಬಂದರೆ ಸೊ ಇಲ್ಲಿಗೆ ಬರ್ತೀವಿ. ಸೆಕ್ಯೂರಿಟಿ ಚೆಕ್ ಒಂದಿರ್ತದೆ, ಸುಮ್ಮನೆ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಅಷ್ಟು ಬಿಟ್ಟರೆ ಏನು ದುಡ್ಡೇನು ಇಸ್ಕೊಂಡಿಲ್ಲ. ಸೊ ಅಲ್ಲಿಂದ ಸ್ಟ್ರೈಟ್ ಬಂದುಬಿಟ್ಟು ನೆಕ್ಸ್ಟ್ ನೋಡಿ ಹಂಗಿಂದ ಒಂದು ಲೆಫ್ಟ್ ತಗೊಂಡು ತಕ್ಷಣ ನೋಡಿ ಇಲ್ಲಿ ಲೋಟಸ್ ಟೆಂಪಲ್. ಅಂದಾಗ ಇವತ್ತು ಕೂಡ ಇಲ್ಲಿ ನೋಡಿ ರವಿ ಗೆಳೆಯ ನಂಬರ್ 1 ಆ್ಯಂಡ್ ವಿಷ್ಣು ಗೆಳೆಯ ನಂಬರ್ 2 ಈ 3 ಜನ ಬಂದಿದ್ದೀವಿ. ಸೊ ಲೋಟಸ್ ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ ವ್ಯೂ ಹೇಗಿದೆ ಅಂತೇಳಿ. ಇವತ್ತು ಸಾಟರ್ಡೆ ಅಲ್ಲ, ಜನ ಅಂದರೆ ಒಂದು ರೇಂಜ್ಗಿದ್ದಾರೆ, ತುಂಬ ಜನ ಇದ್ದಾರೆ ನೋಡಿ ಎಂಥ ಜನ. ಚೀಲ ಕೊಡ್ತಿದಾರಲ್ಲ, ಆ ಚೀಲ ತಗೊಂಡು ನಮ್ಮ ಶೂಗಳೆಲ್ಲ ಅದರಲ್ಲಿ ಹಾಕ್ಬಿಟ್ಟು ನಾವು ಬರಿಗಳಲ್ಲಿ ಒಳಗಡೆ ಹೋಗ್ಬೇಕಾಗತ್ತೆ. ಆ ಬ್ಯಾಗಲ್ಲ ಶೂ ಚಪ್ಪಲ್ ಏನಿದ್ರು ಅದ್ರಲ್ಲಿ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ಬೇಕು. ತೋರಿಸ್ತೀವಿ ನೋಡಿ ಎಲ್ಲಿ ಕೊಡಬೇಕು ಅಂತ ಅದನ್ನ ಅಂತ. ಇಲ್ಲಿ ನೋಡಿ ಅಲ್ಲಿ ಇದೆ ಅಲ್ಲ, ಇದೊಂದು ಕ್ಯೂ ಸಿಸ್ಟಮು. ಸೊ ಅದ್ರೊಳಗಡೆ ಹೋಗ್ಬಿಟ್ಟು ನೋಡಿ ಇಲ್ಲಿದೆ ಅಲ್ಲ, ಇಲ್ಲಿದೆಲ್ಲ ಅಲ್ಲಿಂದ ಹೊರಗಡೆ ಬರೋದು. ಸೊ ಒಳಗಡೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಬ್ಯಾಗ್ಗೆ. ನೋಡಿ ನಮ್ಮ ಹಿಂದೆ ಟೆಂಪಲ್, ಲೋಟಸ್ ಟೆಂಪಲಲ್ಲಿ ಇದ್ದೀವಲ್ಲ, ಅಲ್ಲೇ ಸೆಕ್ಯೂರಿಟಿ ಗಾರ್ಡು ಕ್ಯಾಮ್ರಾ ಕ್ಲೋಸ್ ಮಾಡಿ ಅಂತವ್ರೆ. ಸೊ ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಈಗ ಲೋಟಸ್ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಇಲ್ಲೆಲ್ಲ ತುಂಬ ರೆಸ್ಟ್ರಿಕ್ಷನ್ಸು, ಒಂದ್ಸತಿ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲೊಬ್ರು ಹೋಗ್ತಾರಲ್ಲ ಅವರು, ಪ್ಲಸ್ ಇಲ್ಲಿ ಫುಲ್ ಸೆಕ್ಯೂರಿಟಿ ಜಾಸ್ತಿ. ಮೊಬೈಲ್ ತೆಗೆದ್ರೆ ಸಾಕು ಕ್ಲೋಸ್ ಮಾಡಿ ಅಂತಾರೆ. ಹೊರಗಡೆ ಹಿಂಗೆ ಕಾಣುತ್ತೆ. ಒಳಗಡೆಯಿಂದ ಇಲ್ಲೊಂದು ಕ್ಯೂ ಸಿಸ್ಟಮ್ ಇದೆ. ನಾವು ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಇವ್ರನ್ನೆಲ್ಲ ನೋಡ್ತಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ. ಈ ಪ್ಲೇಸು ಅಷ್ಟೇ ಒಂಥರ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಒಳಗಡೆಲ್ಲ ಆ ಥರ ಇದೆ ನೋಡಿದ್ರಲ್ಲ. ಈಗ ಲೋಟಸ್ ಟೆಂಪಲ್ ಒಳಗಡೆ ಕೂತಿದ್ದೀವಿ. ಫುಲ್ ಸೈಲೆಂಟ್ ಆಗಿದೆ. ಇಲ್ಲಿ ಧ್ಯಾನ ಮಾಡಬೇಕೀಗ. ನೋಡಿ 3 ಜನ ಒಂದೇ ಹತ್ರ ಕೂತಿದ್ದೀವಿ. ಒಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಹೇಗಿದೆ. ಇಲ್ಲಿ ನೀವೇನು ನೋಡ್ತಿದ್ದೀರಾ ಕಂಪ್ಲೀಟ್ ಟೆಂಪಲ್ ಎಲ್ಲ ಇದೇ ಥರ ಇದೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರೋದು. ಬಟ್ ಅವರು ಒಂದು 10 ನಿಮಿಷ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ. ಲೋಟಸ್ ಟೆಂಪಲ್ ಅಲ್ಲಿಂದ ನೋಡಿ ಈ ಥರ ವ್ಯೂ ಈ ಥರ ಕಾಣುತ್ತೆ. ದೇವಸ್ಥಾನದ ಮುಂದೆಲ್ಲ ನೀರು ಈ ಥರ ಇರ್ತದೆ. ಸೊ ನಾವು ಇದೆಲ್ಲ ಹಂಗಿಂದ ಸುತ್ಕೊಂಡು ನೋಡಿ ಹಿಂಗೆ ಬಂದು ಸೊ ಹಿಂಗಿದೆಲ್ಲ ಇಲ್ಲಿ ಬಂದು ಒಳಗಡೆ ಹೋಗ್ತೀವಿ. ಅಲ್ಲೊಂದು 15 ಮಿನಿಟ್ಸ್ ಆ ಥರ ಸೈಲೆಂಟಾಗೆ ಇದೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಮೈಂಡ್ ತುಂಬ ಪೀಸ್ಫುಲ್ ಅನಿಸುತ್ತೆ, ಒಂಥರ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಈಗ ಲೋಟಸ್ ಟೆಂಪಲ್ ಆಯ್ತಲ್ಲ, ಸೊ ಅಲ್ಲಿಂದ ಹೊರಗಡೆ ಬಂದಿದೆ. ಇಲ್ಲಿ ನೋಡಿ ಲೋಟಸ್ ಟೆಂಪಲ್. ಬಟ್ ಇಲ್ಲೆಲ್ಲ ಇಲ್ಲಿ ನೋಡಿ ಹೆಂಗಿದೆ, ಪಾರ್ಕ್ ಅಂತ ಸೂಪರ್ ಇದೆ. ಬಟ್ ಅಲ್ಲಿ ಹೋಗೋಕ್ಕೆ ಬಿಡಲ್ಲ. ಸೊ ಲೋಟಸ್ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ. ನೋಡಿ ಅಲ್ಲಿದೆ ಅಲ್ಲ, ಅಲ್ಲಿಂದ ಸ್ಟ್ರೈಟ್ ಹಂಗೆ ಬಂದು ಸೊ ಹಿಂಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಹಿಂಗೆ ಬರಬೇಕಾದಾಗ ಕ್ರೌಡ್ ತುಂಬ ಕಮ್ಮಿ ಇದೆ ಹೋಗ್ಬೇಕಾದಾಗೆ. ಬಟ್ ಏನಂದ್ರೆ ಈ ಸೈಡ್ ಇದೆಲ್ಲ ಪಾರ್ಕ್ ಎಲ್ಲ ಇದೆಲ್ಲ ನೋಡಿ, ಅಲ್ಲಿ ಯಾರನ್ನೂ ಬಿಡಲ್ಲ. ನೋಡಿ ಈ ಸೈಡ್ ಇದೆ, ಓನ್ಲಿ ಮೈನ್ ಏನಿದೆ ಸ್ಟ್ರೀಟು ಅದರಲ್ಲಿ ಮಾತ್ರನೇ.
ಈಗ ಫೈನಲಾಗಿ ಬಂದುಬಿಟ್ಟಿದ್ದೀವಿ. ನಮ್ಮ ಚಪ್ಪಲ್ ಏನಿದೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿಂದ ಹೊರಡೋದೆ. ಸೊ ಈಗ ಲೋಟಸ್ ಟೆಂಪಲ್ಗೆ ಬಾಯ್ ಬಾಯ್ ಟೈಮ್ ಬಂದುಬಿಟ್ಟಿದೆ. ಸೊ ಈಗ ನೆಕ್ಸ್ಟು ಎಲ್ಲಿಗೆ ಹೋಗೋದಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ. ಮರಿದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್. ಅಲ್ಲಿ ನೋಡಿ ಜನ ಹೆಂಗಿದ್ದಾರೆ ಅಂತ. ಸೊ ನಾವು ಅಲ್ಲಿಂದ ಹಂಗಿಂದ ಸೊ ಇಲ್ಲಿ ಗಂಟ ಬಂದಿದ್ದೀವಿ. ಫೈನಲಾಗಿ ನಾವು ಸೆಕ್ಯೂರಿಟಿ ಗೇಟ್ ಹತ್ರ ಬಂದಿದ್ದೀವಿ. ಸೆಕ್ಯೂರಿಟಿ ಯಾವ ಥರ ಇರ್ತದೆ ಅನ್ಸೋದು ತೋರಿಸ್ತೀನಿ ನೋಡಿ. ಒಳಗಡೆಗೆ ಲೋಟಸ್ ಟೆಂಪಲ್ ಒಳಗಡೆ ನೀವು ಬರಬೇಕಂದ್ರೆ ಇಲ್ಲಿ ನೋಡಿ, ಫಸ್ಟ್ ಸೆಕ್ಯೂರಿಟಿ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಈ ಥರ ಎರಡು ಇರ್ತವೆ ಬಿಲ್ಡಿಂಗ್ಸ್, ಈ ಸೈಡ್ ಒಂದು ಆ ಸೈಡ್ ಒಂದು. ಅಲ್ಲಿ ನೋಡಿ ಅಲ್ಲಿ ಚೆಕ್ ಮಾಡ್ತಿದ್ದಾರಲ್ಲ ಮೇನ್ ಗೇಟ್ ಇದು. ಸೊ ಮೇನ್ ಗೇಟಿಂದ ಒಳಗಡೆಗೆ ಬಂತಾರೆ ನೋಡಿ ಆ ಥರ. ಇನ್ನು ಸ್ಟ್ರೈಟ್ ಅಲ್ಲಿದೆ ನೋಡಿ ಲೋಟಸ್ ಟೆಂಪಲ್ಲು ಹಾಗೆ. ಸೊ ಅದೇ ದಾರಿಲಿ ಬರಬೇಕಾದಾಗ ದುರ್ಗಾ ಮಾತೆದೊಂದು ಟೆಂಪಲ್ ಇತ್ತು, ಆ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ನೋಡಿ ನೋಡಿದ್ರಲ್ಲ ಹೆಂಗಿದೆ, ತುಂಬ ಚೆನ್ನಾಗಿದೆ ಅಲ್ಲ. ಒಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ.